ಗುರುವಾರವನ್ನು ನಾವು ವಿಶೇಷವಾಗಿ ಎಲ್ಲ ವಾರಗಳಲ್ಲಿಯೂ ಕೂಡ ಗುರುವಾರವನ್ನು ವಿಶೇಷವಾಗಿ ತೆಗೆದುಕೊಳ್ತೀವಿ. ಯಾಕೆ ಅಂದರೆ ಗುರು ಅಂದರೆ ವಿಶಾಲವಾಗಿರತಕ್ಕಂಥ ದೊಡ್ಡದು ಅಂಥೇಳಿ ಅರ್ಥ. ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತೆಗೆದುಕೊಂಡ್ರು ಗುರು ಅಂದರೆ ದೊಡ್ಡ ಗ್ರಹ ಅಂತೇಳಿ ನಾವು ಹೇಳ್ತೀವಿ. ಗುರುವಿಗೆ ಎಷ್ಟೋ ವಿಶೇಷ ಪ್ರಾಶಸ್ತ್ಯ ಅನ್ನತಕ್ಕಂಥದ್ದು. ಏಕೆ ಅಂದರೆ ಈ 9 ಗ್ರಹಗಳು, ಅದರಲ್ಲಿ ಪ್ರಧಾನವಾಗಿರತಕ್ಕಂತಹ 7 ಗ್ರಹಗಳಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಹಾಗೆ ಗುರುವಾರಕ್ಕೂ ಕೂಡ ವಿಶೇಷವಾದಂತಹ ಮಹತ್ವ ಇದೆ. ಯಾಕೆ ಅಂದರೆ ಗುರುವಾರ, ಗುರು ಹೆಸರೇ ಹೇಳುತ್ತೆ ಗುರು ಅಂತ. ಗುರು ಅಂತಂದರೆ ನಮಗೆ ಅಜ್ಞಾನವನ್ನು, ಅಂಧಕಾರವನ್ನು ಹೋಗಲಾಡಿಸತಕ್ಕಂಥವನು, ಜ್ಞಾನದ ದೀವಿಗೆಯನ್ನು ಬೆಳೆಸ್ತಕ್ಕಂಥವನು, ನಮ್ಮ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನವನ್ನು ಕೊಟ್ಟು ಆ ಮೂಲಕ ಆತ್ಮೋದ್ಧಾರವನ್ನು ಮಾಡತಕ್ಕಂತಹ ಸಲಹೆಯನ್ನು, ವಿದ್ಯೆಯನ್ನು ಯಾರು ಕಲಿಸ್ತಾರೋ ಅವರಿಗೆ ಗುರು ಅಂಥೇಳಿ ನಾವು ಹೇಳ್ತೀವಿ. ಗುರು ಅಂಧಕಾರಸ್ತು ರು ತನ್ನಿವಾರಕಃ ಅಂಥೇಳಿ ಹೇಳ್ತಾರೆ. ಗು ಅಂದರೆ ಅಂಧಕಾರ, ರು ಅಂದರೆ ಅಂಧಕಾರವನ್ನು ನಿವಾರಣೆ ಮಾಡತಕ್ಕಂಥವನು. ಅಂಥವನಿಗೆ ಮಾತ್ರ ಗುರು ಅನ್ನತಕ್ಕಂಥದ್ದು. ಆದ್ದರಿಂದ ಇನ್ನಿತರ ಮತಗಳಲ್ಲಿಯೂ ಧರ್ಮಗಳಲ್ಲಿಯೂ ಕೂಡ ಗುರುವಿಗೆ ವಿಶೇಷವಾದಂತಹ ಮಹತ್ವ ಇದೆ. ಹಾಗೆ ಎಲ್ಲ ಗ್ರಹಗಳಲ್ಲಿ ಶ್ರೇಷ್ಠವಾಗಿರತಕ್ಕಂತಹ ಗುರುಗ್ರಹಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದಾಗಿರುವುದರಿಂದ ಅದು ಗುರುವಾರ ಅಂತ ಹೇಳಿ ಹೇಳ್ಬೋದು.